ಆತ್ಮೀಯರೇ, ಕೀರ್ತಿ ವಿವೃತಿ ವಾಹಿನಿಗೆ ಸುಸ್ವಾಗತ. ನಾನು ಡಾಕ್ಟರ್ ರಾಮಚಂದ್ರ ಪುರೋಹಿತ್. ಕೃಷ್ಣ ಅವತ್ತೇನು ಹೇಳಿದ್ದ, ಅವನು ಅಂದು ಹೇಳಿರತಕ್ಕಂತಹ ಭವಿಷ್ಯವಾಣಿ ಇವತ್ತು ನಮ್ಮ ಕಣ್ಣೆದುರಿನಲ್ಲಿ ಇದೆಲ್ಲ ಪ್ರತ್ಯಕ್ಷವಾಗಿ ಕಾಣ್ತಾ ಇದೆ. ಇವರಿಗೆ ಸತ್ಯಾಸ್ತ್ರ ಸದ್ವಿಚಾರಗಳ ಬಗ್ಗೆ, ಸಸದ್ವಿವೇಕಗಳ ಬಗ್ಗೆ ಲಕ್ಷ್ಯ ಇಲ್ಲ. ತಮ್ಮಲ್ಲಿರತಕ್ಕಂತಹ ಅಜ್ಞಾನದಿಂದಾಗಿ ಶ್ರುತಿ ಸ್ಮೃತಿಗಳಿಗೆ ಇಲ್ಲದ ಅಪಾರ್ಥವನ್ನು ಕಲ್ಪಿಸಿ ಅಶುದ್ಧವಾಗಿರತಕ್ಕಂತಹ ಆಚಾರವುಳ್ಳವರಾಗಿ ಕ್ಷಣಿಕ ಸುಖ ಸಾಧನಗಳ ಹಿಂದೆ ಪ್ರವೃತ್ತರಾಗಿರ್ತಾರೆ. ವೇದ ಪುರಾಣ ಮಹಾಭಾರತಾದಿಗಳಿಗೆ ಅಪಾರ್ಥಗಳನ್ನು ಕಲ್ಪಿಸ್ತಾ ಈ ಜನ ಜೀವನದ ಸಮಸ್ಯೆಗಳನ್ನು ಬಿಡಿಸ್ತಕ್ಕಂತಹ ಸತ್ಯಾಸ್ತ್ರಗಳಿಂದ ವಂಚಿತರಾಗ್ತಾರೆ. ಜೀವನದ ಸಮಸ್ಯೆಗಳನ್ನು ಸರಿಯಾಗಿ ಬಿಡಿಸಲು ಆಗದೆ ಜೀವನದುದ್ದಕ್ಕೂ ಚಿತೆ ಏರುವ ತನಕನೂ ಚಿಂತೆಯ ಬೆಂಕಿಯಲ್ಲಿ ತಳಮಳಿಸ್ತಾರೆ. ಈ ಚಿಂತೆ ಇವರನ್ನು ಸಜೀವವಾಗಿ ಸುಡುತ್ತದೆ. ಚಿತಾದಹತಿ ನಿರ್ಜೀವಂ ಚಿಂತಾದಹತಿ ಜೀವನಂ ಅಂತ ಹೇಳ್ತಾರಲ್ಲ ಹಾಗೆ. ಇವರು ವಿಷಯ ಭೋಗಗಳೇ ನಮ್ಮ ಪರಮ ಪುರುಷಾರ್ಥ ಅಂತ ತಿಳಿದುಕೊಂಡು ಜೀವನದ ಕೊನೆಯ ಉದ್ದೇಶವು ಇಷ್ಟೇ, ಇದನ್ನು ಬಿಟ್ಟರೆ ಬೇರೆ ಏನಿಲ್ಲ ಅಂತ ನಿಶ್ಚಯಿಸ್ತಾರೆ. ಯಜ್ಜೀವಿತಂ ಸುಖಂ ಜೀವಿತ್ ನಾಸ್ತಿ ಮತ್ತೋಸ್ತಿ ಗೋಚರಃ. ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ ಅಂತ ಚಾರ್ವಾಕ ಹೇಳುವ ಹಾಗೆ ಇವರ ಆಸೆಗಳು ಹನುಮಂತನ ಬಾಲದ ಹಾಗೆ ಬೆಳಿತಾನೇ ಹೋಗ್ತವೆ. ಆದರೆ ಅವೆಲ್ಲ ಪೂರ್ಣವಾಗದೆ ಇವರು ಕಾಮಕ್ರೋಧಗಳ ವಶರಾಗ್ತಾರೆ. ಅನಂತರ ತಮ್ಮ ಕಾಮನಾ ಪೂರ್ತಿಗಾಗಿ ಬುದ್ಧಿಯನ್ನು ಕ್ರೋಧದ ಕೈಯಲ್ಲಿ ಕೊಟ್ಟು ಸುಲಿಗೆ, ಕಳ್ಳತನ, ಕಳ್ಳ ವ್ಯಾಪಾರ ಇವೇ ಮೊದಲಾದ ಅನ್ಯಾಯದ ಮಾರ್ಗಗಳಿಂದ ಹಣವನ್ನು ಸಂಪಾದಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅನ್ಯಾಯದಿಂದ ಹಣವನ್ನು ಗಳಿಸಲು ಪ್ರಯತ್ನಿಸ್ತಕ್ಕಂತಹ ಈ ಜನ ಹಗಲು ರಾತ್ರಿ ಇಂಥ ಹಣವನ್ನು ನಾನು ಪಡೆದೆ, ಇದರಿಂದ ಇಂತಹ ಕಾಮನೆಯನ್ನು ಪೂರೈಸಿಕೊಳ್ತೇನೆ, ನನ್ನ ಹತ್ತಿರ ಇಂತಿಷ್ಟು ಹಣ ಇದೆ, ಇದರಿಂದ ನಾನು ಮತ್ತಷ್ಟು ಹಣ ಗಳಿಸ್ತೇನೆ, ಈ ರೀತಿಯಾಗಿ ಧನಪಿಶಾಚಿಗಳಾಗಿ ಹಣದ ಚಿಂತೆಯಲ್ಲಿ ಊಟ, ನಿದ್ರೆ, ಮನಃಶಾಂತಿಯ ಪರಿವಿಲ್ಲದೆ ನಿಜವಾದ ಸುಖದಿಂದ ಇವರು ವಂಚಿತರಾಗ್ತಾರೆ. ಮತ್ತು ತಮ್ಮವರನ್ನು, ತಮ್ಮ ಸಂಬಂಧಿಗಳನ್ನು ದುಃಖದ ಬಣದಲ್ಲಿ ನೂಗ್ತಾರೆ. ಇದೆಲ್ಲವನ್ನು ಕೃಷ್ಣ ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾನೆ. ಧನ ಪಿಶಾಚಿಗಳಾಗಿರತಕ್ಕಂತಹ ಆಸುರ ಸ್ವಭಾವದವರು ತಮ್ಮ ದಾರಿಯಲ್ಲಿ ಯಾರು ಬರ್ತಾರೆ ಬಂದವರನ್ನು ನಿಷ್ಕರುಣೆಯಿಂದ ಕೊಲ್ಲಿಸ್ತಾರೆ. ಯಾವಾಗಲೂ ಇಂಥವರನ್ನು ನಾನು ಕೊಲ್ಲಿಸಿದೆ, ಇನ್ನೂ ಉಳಿದ ಶತ್ರುಗಳನ್ನು ಕೊಲ್ಲಿಸುತ್ತೇನೆ ಎಂಬುದಾಗಿ ರಾಕ್ಷಸ ಪಿಶಾಚಿಗಳಂತೆ ಇವರು ಹೆರವರ ರಕ್ತವನ್ನೇ ಬಯಸ್ತಾರೆ. ಇದೆಲ್ಲವೂ ಕೂಡ ಭಗವದ್ಗೀತೆ ಕೃಷ್ಣ ಹೇಳ್ತಾ ಇರುವಂಥದ್ದು, ನಾನು ಸುಮ್ಮನೆ ಹೇಳ್ತಾ ಇಲ್ಲ. ಮತ್ತು ನಾನೇ ದೇವರು, ನಾನೇ ಈಶ್ವರ, ನಾನೇ ಬ್ರಹ್ಮ ಎಂಬ ವಿಚಾರ ಇರುವಂಥದ್ದು ಅತ್ಯಂತ ಭೀಕರವಾಗಿರತಕ್ಕಂತಹ ಪರಿಣಾಮವನ್ನುಂಟು ಮಾಡುವಂಥದ್ದು. ಈ ವಿಚಾರಗಳಿಗೆ ಚಾರ್ವಾಕರೇ ಮೂಲ ಪುರುಷರು. ಇವರಂತೂ ಲೋಕದಲ್ಲಿ ಅವ್ಯವಸ್ಥೆಯನ್ನು ಉಂಟು ಮಾಡಲಿಕ್ಕೆ ಹೊರಟವರು. ಲೋಕೋಪಕಾರಕ್ಕಾಗಿ ಹೊರಟಂತಹ ಇನ್ನೂ ಕೆಲವರು ಸಹ ತಾವು ಮನೀಷಿಗಳು ಅಂತ ಭಾವಿಸ್ತಾ ನಾನೇ ದೇವರು ಎಂಬ ವಿಚಾರವನ್ನು ಮಂಡಿಸ್ತಾ ಇರುವಂಥದ್ದು ಆಶ್ಚರ್ಯಕರವಾಗಿರತಕ್ಕಂತಹ ವಿಷಯ. ಈಶ್ವರೋಹಮಹಂ ಭೋಗಿ ಅಂತ ಹೇಳ್ತಾನೆ. ನಾನೇ ದೇವರು ಅನ್ನೋರನ್ನು ಆಸುರ ಸ್ವಭಾವದ ಜನರ ಶ್ರೇಣಿಗೆ ಕೃಷ್ಣ ಸೇರಿಸ್ತಾ ಸ್ಪಷ್ಟವಾಗಿ ಅವರನ್ನು ನಿಂದಿಸ್ತಾ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಕ್ಕಂಥವರು ಈ ಶ್ಲೋಕಕ್ಕೆ ಏನು ವ್ಯಾಖ್ಯಾನ ಬರೆದಿದ್ದಾರೆ ಗೊತ್ತಿಲ್ಲ. ಈಶ್ವರ ಶಬ್ದಕ್ಕೆ ಸಮರ್ಥ ಅಂತ ಅರ್ಥ ಮಾಡಿರಬೇಕು. ನಾನೇ ಸಮರ್ಥ, ಅಹಂ ಈಶ್ವರ ಅಂದಾಗ ನಾನೇ ಸಮರ್ಥ
ಅಂತ ಹೇಳೋರನ್ನು ಕೃಷ್ಣ ನಿಂದಿಸಿದ್ದಾನೆ ಅಂತ ಅವರು ವ್ಯಾಖ್ಯಾನ ಮಾಡಿದ್ದುಂಟು. ಆದರೆ ಇಲ್ಲಿ ಈಶ್ವರ ಶಬ್ದಕ್ಕೆ ಸಮರ್ಥ ಎಂಬ ಅರ್ಥವನ್ನು ಕೃಷ್ಣ ಇಲ್ಲಿ ಬಳಸಿದ್ದಲ್ಲ. ಕೃಷ್ಣ ಅನೇಕ ಕಡೆಯಲ್ಲಿ ಭಗವದ್ಗೀತೆಯಲ್ಲಿ ಈಶ್ವರ ಶಬ್ದವನ್ನು ಬಳಸಿದ್ದಾನೆ. ಅಲ್ಲೆಲ್ಲಿಯೂ ಈಶ್ವರ ಶಬ್ದಕ್ಕೆ ಸಮರ್ಥ ಎಂಬ ಅರ್ಥ ಇಲ್ಲ, ಭಗವದ್ವಾಚಿಯಾಗಿರ್ತಕ್ಕಂಥ ಶಬ್ದವನ್ನೇ ಬಳಸಿದ್ದಾನೆ. ಆದ್ದರಿಂದ ಈಶ್ವರೋಹಂ ಎನ್ನುವ ಶಬ್ದದಿಂದ ಕೃಷ್ಣ ನಾನೇ ಬ್ರಹ್ಮ, ನಾನೇ ದೇವರು ಎಂಬುದನ್ನು ಯಾರು ಹೇಳ್ತಾರೋ ಅವರನ್ನು ನಿಂದಿಸ್ತಾ ಇದ್ದಾನೆ ಶ್ರೀಕೃಷ್ಣ. ಇಲ್ಲಿ ನಾನೇ ಹರಿ, ನಾನೇ ಶಂಕರ, ನಾನೇ ಬ್ರಹ್ಮ, ನಾನೇ ಅವರಿಗೆಲ್ಲ ಕಾರಣ ಅಂತ ಹೇಳೋರಿದ್ದಾರೆ. ನಾನೇ ದೇವರು ಅಂತ ಹೇಳ್ತಕ್ಕಂಥವನ ಕಣ್ಣಿನ ಮೇಲೆ ಈ ದುರಭಿಮಾನದ ಒಂದು ಪರೆ ಬೆಳೆದು ಬಿಟ್ಟಿದೆ. ಆದ್ದರಿಂದ ಅವನಿಗೆ ಏನು ಕಾಣುತ್ತೆ ಅಂದರೆ ತನ್ನಲ್ಲಿರ್ತಕ್ಕಂತಹ ಸಂಪತ್ತೇ ಎಲ್ಲಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು, ಇದಕ್ಕಿಂತ ಬೇರೆಯಾಗಿರ್ತಕ್ಕಂತಹ ಸಂಪತ್ತೇ ಇಲ್ಲ ಅಂತ ಅವನು ತಿಳಿದಿರ್ತಾನೆ. ಆದ್ದರಿಂದ ಅವ ನಾನೇ ಸಕಲ ವಿಧ ಭೋಗವುಳ್ಳವ, ಈ ಭೋಗಗಳೇ ಶ್ರೇಷ್ಠವಾಗಿರತಕ್ಕಂತಹ ಭೋಗಗಳು, ಇವುಗಳನ್ನು ಮೀರಿದಂತಹ ಐಹಿಕ ಆಮುಷ್ಮಿಕವಾಗಿರತಕ್ಕಂತಹ ಯಾವ ಭೋಗಗಳು ಇಲ್ಲ. ಆದ್ದರಿಂದ ನಾನೇ ಕೃತಕೃತ್ಯ, ನಾನೇ ಧನ್ಯ, ಪರಮ ಉದ್ದೇಶವನ್ನು ಪಡೆದವ, ನಾನಿನ್ನೇನು ಪಡಿಬೇಕಾಗಿಲ್ಲ, ನಾನೇ ಸಮರ್ಥ ಮತ್ತು ನಾನು ಅನುಭವಿಸ್ತಾ ಇರೋದೇ ನಿಜವಾದ ಸುಖ ಅಂತ ತಿಳಿದಿರ್ತಾನೆ. ಕೂಪಮಂಡೂಕದ ಹಾಗೆ ತನ್ನ ಐಹಿಕ ಸುಖವನ್ನೇ ಪರಮಸುಖ ಅಂತ ತಿಳಿದವ ಕೂಪಮಂಡೂಕ. ನಾನೇ ಎಲ್ಲರಿಗಿಂತ ಶ್ರೀಮಂತ, ನಾನೇ ಕುಲೀನ, ನನಗೆ ಸಮಾನಾಗಿರ್ತಕ್ಕಂಥವನು ಮತ್ತಾರೂ ಇಲ್ಲ, ಆದ್ದರಿಂದ ನಾನೇ ಯಾಜ್ಞಿಕ, ನಾನೇ ದಾನಶೂರ, ನಾನು ಅನುಭವಿಸ್ತಾ ಇರುವಂಥದ್ದೇ ನಿಜವಾದ ಆನಂದ. ಈ ರೀತಿಯಾದ ತಪ್ಪು ತಿಳುವಳಿಕೆಯಿಂದ ಇವ ಮೋಹಿತನಾಗಿರ್ತಾನೆ. ಹೀಗೆ ನಾನೇ ಶ್ರೇಷ್ಠ ಎಂಬ ಮೋಹದಲ್ಲಿ ಇದ್ದವರು ಎಚ್ಚರಿಕೆಯಲ್ಲಿ ಇಲ್ಲದೆ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ತಾವಾಗಿಯೇ ಸಿಲುಕಿಕೊಂಡು ಅನಂತರ ಅನೇಕ ಚಿಂತೆಗಳಿಂದ ಕೂಡಿ ಕಿಂಕರ್ತವ್ಯತಾ ಮೂಢರಾಗ್ತಾರೆ. ಅದರಿಂದ ಪಾರಾಗಲಿಕ್ಕೆ ಅಂದರೆ ಅಜ್ಞಾನದ ಮೋಹದ ಬಲೆಯಲ್ಲಿ ಸಿಲುಕಿ ಒದ್ದಾಡಿ ಹೊರಗೆ ಬರಲಿಕ್ಕೆ ಅವರು ಕೊನೆಗೆ ವಾಮ ಮಾರ್ಗಗಳನ್ನು ಅನುಸರಿಸ್ತಾರೆ. ಆ ಸಮಸ್ಯೆಗಳನ್ನು ಮರೀಲಿಕ್ಕೆ ಮದ್ಯ ಮಾಂಸ ಮೊದಲಾದ ವಿಷಯ ಭೋಗಾಸಕ್ತರಾಗಿ ಅತೀ ಹೊಲಸಾದ ನರಕಗಾಮಿಗಳಾಗ್ತಾರೆ. ಇವರು ಮೃತರಾದ ಮೇಲೆ ನರಕಕ್ಕೆ ಹೋಗುತ್ತಾರೆ ಅಂತಲ್ಲ, ಇರುವಾಗಲೂ ಕೂಡ ಇವರ ಜೀವನ ನರಕ ಸದೃಶವಾಗಿಯೇ ಇರ್ತದೆ. ಇಷ್ಟಾದರೂ ಇವರ ಅಹಂಕಾರ ದೂರ ಆಗುವುದಿಲ್ಲ. ತಾವೇ ಶ್ರೇಷ್ಠರು, ತಮ್ಮನ್ನು ತಾವೇ ಪೂಜಿಸಿಕೊಳ್ಳುವರು. ನಮ್ರತೆ ವಿನಯಾದಿಗಳಿಗೆ ಇವರ ಜೀವನದಲ್ಲಿ ಆಸ್ಪದವೇ ಇಲ್ಲ. ತಮ್ಮನ್ನು ತಾವೇ ಪೂಜಿಸಿಕೊಳ್ತಾರೆ. ಅಹಂಕಾರ, ದರ್ಪ, ಕಾಮ, ಕ್ರೋಧಾದಿಗಳ ಬೀಡಾಗಿಬಿಡ್ತಾರೆ. ಜೊತೆಗೆ ತಮ್ಮ ಹೆಸರಿನ ಭಗವಾನರು ಸೇರಿಸ್ಕೊಳ್ತಾರೆ. ಇಂತಹ ಭಗವಾನರು, ಇಂತಹ ಬಾಬಾಗಳು, ಇಂತಹ ಯೋಗಿಗಳು ಕೇವಲ ಇವರೆಲ್ಲ ಡಾಂಬಿಕರು, ಮೋಸಗಾರರಾಗಿ ಸಕಲರಲ್ಲಿ ದುರ್ವಿಚಾರಗಳನ್ನು ಬಿತ್ತುತ್ತಾ ಇದ್ದಾರೆ. ದೇವರ ಹೆಸರಿನಲ್ಲಿ ಲೆಕ್ಕಕ್ಕಿಲ್ಲದಷ್ಟು ಹಣವನ್ನು ಪೋಲು ಮಾಡ್ತಾರೆ. ಇಂತಹ ಡಾಂಬಿಕರನ್ನು, ದೇವದ್ವೇಷಿಗಳನ್ನು, ಲೋಕಕಂಟಕರನ್ನು ಪರಮಾತ್ಮ ಯಾವತ್ತೂ ಕ್ಷಮಿಸುವುದಿಲ್ಲ. ಕ್ರೂರರು, ಅಮಂಗಳರು ಆಗಿರತಕ್ಕಂತಹ ದೈತ್ಯ ರಾಕ್ಷಸಾದಿ ಯೋನಿಗಳಲ್ಲಿ ಹುಟ್ಟಿದಂತಹ ಈ ಮೂಢರು ಪ್ರತಿ ಜನ್ಮದಲ್ಲಿಯೂ ಕೂಡ ಭಗವಂತನ ದ್ವೇಷವನ್ನು ಮಾಡಿ ಪರಮಾತ್ಮನನ್ನು ಹೊಂದದೆ, ಅಂದರೆ ಮೋಕ್ಷವನ್ನು ಹೊಂದದೆ, ಅತ್ಯಂತ ನೀಚವಾಗಿರತಕ್ಕಂತಹ ನಿತ್ಯ ದುಃಖಪ್ರದವಾಗಿರತಕ್ಕಂತಹ ಅಂಧಂತಮಸ್ಸಿನಲ್ಲಿ ಹೋಗಿ ಬೀಳ್ತಾರೆ.